ವಿಠಲ ಪಾಂಡುರಂಗ ವಿಠಲ. ನಿಮ್ಮನ್ನ ನೋಡ್ತಾ ಇದ್ರೆ ಎಲ್ಲರೂ ದಡ್ರ ತರ ಕಾಣಿಸ್ತಾ ಇದ್ರಲ್ಲ, ಯಾರು ಬುದ್ಧಿವಂತರು ಅಂತ ಆಯ್ಕೆ ಮಾಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಯಾರು ಸಂಕೋಚ ಮಾಡ್ಕೊಡಿ, ಮುಜುಗರ ಮಾಡ್ಕೊಡಿ. ಯಾರು ಬುದ್ಧಿವಂತರು ಅವ್ರು ಧೈರ್ಯವಾಗಿ ಎರಡು ಕೈಗಳನ್ನ ಎತ್ತೆ. ಇರೋರ್ ಪೈಕಿ ಸಿಂಪಲ್ ಆಗಿ ರೆಡಿ ಆಗಿರೋನಂದ್ರೆ ನೀನೇ ಕಣ, ನೀನೇ ಬುದ್ಧಿವಂತ ಅನ್ಸುತ್ತೆ. ನಿನ್ ಕೈಗೆ ಕೊಡ್ತೀನಿ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ನೀವು ಹೊರಟು ನಿಂತಿರ್ಬೋದು ದುಗ್ಗ ಜಗ್ಗಣ್ಣನ ಮದುವೆಗೆ. ಅವನು ಪ್ರತಿಯೊಂದಕ್ಕೂ ಲೆಕ್ಕ ಇಡೋ ಮನುಷ್ಯ. ಒಂದು ಮನೆಯಿಂದ ಎಷ್ಟು ಜನ ಬಂದ್ರು, ಎಷ್ಟು ತಿಂದ್ರು, ಎಷ್ಟು ಮೂವಿ ಮಾಡಿದ್ರು ಅಂತ ಲೆಕ್ಕ ಹಾಕ್ತಾ ಇರ್ತಾನೆ. ಅವನ ಮುಂದೆ ಗಂಡಗಲಿ ಹೋಗ್ತವ್ರು ನಾವು ಯಾವ್ದಕ್ಕೂ ಕಮ್ಮಿ ಅನ್ಸ್ಕೋಬಾರ್ದು. ಹಾಗಾಗಿ 1001 ರೂಪಾಯಿನ ಅವನಿಗೆ ಮೂವಿ ಮಾಡ್ಬಿಡ್ರು. 1 ರೂಪಾಯಿ ಇಲ್ಲ ಇದೆ. 1 ರೂಪಾಯಿನ ನೀನು ಕವರ್ಗೆ ಹಾಕ್ಬಿಟ್ಟು ಅವನಿಗೆ ಕೊಡು. ಕೊಡ್ತೀನೋ ನೋಡ್ತಿರೋ ಪಾಂಡುರಂಗ, ನಾವು 4 ಜನ ಹೋಗಿ 8 ತಾಂಬೂಲ ತಗೊಂಡ್ಬರ್ತೀವಿ. ಅಂದ್ರೇನಪ್ಪ, ಈ ತಾಂಬೂಲ ತಗೊಳೋದಕ್ಕೆ 2 ಸಲ ಕ್ಯೂ ಅಲ್ಲಿ ಕೂತಿರೋ? ಊಟಕ್ಕೆ 2 ಸಲ ಕೊಡ್ತೀವೋ. ಪಾಂಡುರಂಗ, ಮದುವೆ ಆಗಿನ ಅರ್ಧ ಗಂಟೆ ಆಗಿಲ್ಲ, ಹಸಿ ಮೈ ಇಟ್ಕೊಂಡು ನಮ್ಮನೆಗೆ ಯಾಕೆ ಬಂದೆ? ಅಲ್ಲ ನೀನ್ಯಾಕ ಮದುವೆ ಬರಲಿಲ್ಲ? ಮನೆ ಮಂದಿ ಎಲ್ಲ ಬಂದಿದ್ರಲ್ಲ, ಅಷ್ಟು ಖುಷಿ ಪಡ. ಹೂನಪ್ಪ, ನಿನ್ನೊಬ್ಬನ್ ಬಿಟ್ಟು ಮನೆ ಮಂದಿ ಎಲ್ಲ ಬಂದ್ರು, ಸರಿಯಾಗಿ ತಿಂದ್ರು. ಆಹಾ ಅಣ್ಣ, ನಮಸ್ಕಾರ ಅಣ್ಣ. ಈ ಪುಣ್ಯಾತ್ಮ ಎಂತೂ ಫಸ್ಟ್ ಪಂಕ್ತಿಲಿ ಊಟ ಕೂತವನು, ಕೊನೆ ಪಂಕ್ತಿವರೆಗೂ ಎದ್ದೇ ಬರ್ಲಿಲ್ಲ ಕಣ. ತಿನ್ಕೊಂಡು ಹಾಳಾಗೋಗ್ಲಿ ಬಿಡು. ಅದಕ್ಕೆ ತಕ್ಕ ಮೀನಾರ ಮಾಡ್ಬೇಕು ತಾನೆ. ಒಂದಿಲ್ಲ ಒಂದ್ ದಿವಸ ಈ ಮಾತು ಬರುತ್ತೆ ಅಂತಾನೆ ನಾನು ನಮ್ಮ ವಂಶದ ಘನತೆಗೆ ತಕ್ಕನ ಹಾಗೆ 1001 ರೂಪಾಯಿ ಮುಯಿ ಮಾಡಿಸಿದೀನಿ. ಲೇ, ಈ ಕವರ್ ಒಳಗೆ 1 ರೂಪಾಯಿ ಹಾಕ್ಬಿಟ್ಟು ಮೇಲೆ ಪಾಂಡುರಂಗ ಗಂಡುಗಲಿ ಅಂತ ಹೆಸರು ಪಡಿಸಿ ಮುಯಿ ಮಾಡ್ಸಿದ್ಯಲ್ಲ ನೋಡೋ. ನಿನಗೆ 1 ರೂಪಾಯಿ ಮುಯಿ ಮಾಡ್ಸಕ್ ಅವಮಾನ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ಗೆ 1 ರೂಪಾಯಿ ತಗೊಳಕ್ ಅವಮಾನ ಆಗುತ್ತೆ. ತಗೋ ಇದನ್ನ. 1 ರೂಪಾಯಿನ ಯಾವ ಭಿಕ್ಷುಕರು ತಗೊಳಲ್ಲ. ಹೊಟ್ಟೆ ಮಾಡಕ್ 1001 ರೂಪಾಯಿ ಕೊಟ್ಬಿಟ್ಟು ಮುಯಿ ಮಾಡು ಅಂತ ನಾನು ಹೇಳಿದ್ದೆ ತಾನೆ. ನೀನು ಹಾಗೆ ಹೇಳಿದ್ಯಾ? ನಿನ್ನ ಹತ್ರ ಇರೋ 1 ರೂಪಾಯಿ ಕವರ್ಗೆ ಹಾಕ್ಬಿಟ್ಟು ಮುಯಿ ಮಾಡು ಅಂತ ಹೇಳ್ದೆ ಅನ್ಕೊಂಡ್ಬಿಟ್ಟ ಕಣ. ರೇ, ನಿಮ್ ಮಾತನ್ನ ವಾಪಸ್ ತಗೊಳ್ರಿ. ಮದ್ವೆಗ್ ಬಂದವ್ರಿಗೆ ಎಷ್ಟು ತಿಂದ್ರಿ, ಎಷ್ಟು ಮುಯಿ ಮಾಡಿದ್ರಿ ಅಂತ ಕೇಳ್ತಿದಿರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ನೆಕ್ಸ್ಟ್ ಟೈಮ್ ಮದ್ವೆ ಆಗಿ ನಾನೇ ನಿಮ್ಗೆ 10 ಲಕ್ಷ ರೂಪಾಯಿ ಮುಯಿ ಮಾಡ್ತೀನಿ. 10 ಲಕ್ಷ ರೂಪಾಯಿ? ರಂಗಮ್ಮವ್ರೆ, ನೀವೇ ಇದಕ್ ಸಾಕ್ಷಿ ನೋಡಿ. ಈ ಕಾಲದಲ್ಲಿ ಯಾರು ನಂಬಕ್ ಆಗಲ್ಲ. ನಾಲ್ಗೆ ಗೆಲ್ಬಿಲ್ಲ ನೋಡಿ. ನೀವೀಗ ಹೇಳಿರೋ ಮಾತಿನ ರೈಟಿಂಗ್ ಅಲ್ಲಿ ಬರ್ಕೊಡ್ರಿ. ಇಷ್ಟೇ ತಾನೆ? ಇನ್ ಕೇಸ್ ಜಗನ್ನಾಥ್ ಏನಾದ್ರೂ ಇನ್ನೊಂದ್ಸಲ ಮ್ಯಾರೇಜ್ ಆದ್ರೆ ನಾನು ಅವ್ರಿಗೆ 10 ಲಕ್ಷನ ಪ್ರೆಸೆಂಟೇಶನ್ ಆಗಿ ಕೊಡ್ತೀನಿ. ಜಾಜಿ ಜಂಬಲ್ ದಿನ್ನಿ. ಬುಕ್ ಸಮೇತ ಕೊಟ್ರಾ? ಒಳ್ಳೇದಾಯ್ತು. ಇದು ನನ್ನ ಮದುವೆಯ ಆಮಂತ್ರಣ ಪತ್ರಿಕೆ. ನೀವೊಂದು ತಗೊಳ್ಳಿ, ನೀವೊಂದು ತಗೊಳ್ಳಿ, ನೀವೊಂದು ತಗೊಳ್ಳಿ. ಇದನ್ನ ಪಾಂಡುರಂಗ ಅವ್ರಿಗೆ ಕೊಟ್ಬಿಡಿ, ಇದನ್ನ ರಂಗಮ್ಮರಿಗೆ ಕೊಟ್ಬಿಡಿ, ಇದನ್ನ ನಿಮ್ ಇಷ್ಟ ಬಂದವ್ರಿಗೆ ಕೊಟ್ಬಿಡಿ. ಮನೆಗೆ ಬಂದು ಕೊಟ್ಟಿದ್ರೆ ಸಾಕಾಗ್ತಿತ್ತು, ಇಷ್ಟೊಂದೆಲ್ಲ ಯಾಕೆ? ನಾನು ಇದೇ ಮಾತನ್ನ ಪ್ರೆಸ್ ಅವನಿಗೆ ಹೇಳ್ದೆ, ಆದ್ರೆ ಅವನು ಜಾಸ್ತಿ ಪ್ರಿಂಟ್ ಮಾಡ್ಬಿಟ್ಟಿದ್ದಾನೆ. ವೇಸ್ಟ್ ಆಗ್ಬಾರ್ದು ನೋಡಿ, ಅದಕ್ಕೆ ನಿಮ್ಗೆ ಇಷ್ಟ ಬಂದವ್ರಿಗೆ ಕೊಟ್ಬಿಡಿ. ಯಾಕೆ? ಮದ್ವೆ ಊಟದ ಖರ್ಚೆಲ್ಲ ನಿಮ್ದೆ ತಾನೆ. ಜಾಗ ಬಿಡಲಿ. ನೋಡಿ ಜಗನ್ನಾಥ್ ಅವರೇ, ಇಷ್ಟು ದಿನ ನಮ್ಮ ಅಪ್ಪ ಅಮ್ಮಂಗೆ ಹೆದರ್ಕೊಂಡು ಸ್ನೇಹನ ಮದ್ವೆ ಆಗೋಕೆ ಒಪ್ಕೊಂಡಿರಲಿಲ್ಲ. ಈಗ ನಮ್ಮ ಅಪ್ಪ ಅಮ್ಮಂದು ಬಿಟ್ಟು ಬಂದಿದ್ದೀನಿ, ಸ್ನೇಹನ ನಾನು ಮದ್ವೆ ಆಗೇ ಆಗ್ತೀನಿ. ಸುಮ್ನಾರಯ್ಯ, ತಾಳಿ ಕಟ್ಟೋವರೆಗೂ ಬಂದ್ಬಿಟ್ಟು ಈಗ ಮದ್ವೆ ಆಗ್ಬೇಡ ಅಂದ್ರೆ ಆಗಲ್ಲ. ಜುಗ್ಗ ಜಗ್ಗ, ನಿನಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ, ಬಿಟ್ಟು ಕೊಡ. ನೋಡಿ, ಯಾವತ್ತು ಪ್ರೇಮಿಗಳನ್ನ ದೂರ ಮಾಡಬಾರ್ದು. ತಾಳಿ ಕಟ್ಟು, ನೀನ್ ಕಟ್ಟಿದ್ರೇನು ನಾನ್ ಕಟ್ಟಿದ್ರೇನು? ಇದೇನು ಎಲ್ಲ ಅಯೋಮಯವಾಗಿದೆಯಲ್ಲ. ಒಟ್ಟಿನಲ್ಲಿ ಮದುವೆ ಮಾಡಿಸೋದಷ್ಟೇ ನನ್ನ ಕೆಲಸ. ಯಾಕೆ ಏನು ಅಂತ ಯಾರು ನಮ್ಮನ್ನು ಕೇಳಬಾರ್ದು. ಟಿವಿ ಟೆನ್ನಲ್ಲಿ ನನ್ನ ಫೋಟೋ ಬರಬಾರ್ದು. ತಗೊಳ್ಳಿ ಅಕ್ಷತೆಲ್ಲ, ನೀನ್ ತಗೊಳ್ಳಯ್ಯ ತಾಳಿನ ಕಟ್ಟಯ್ಯ. ಮಾಂಗಲ್ಯಂ ತಂದು ನಾನೇನ ಮಮ ಜೀವನ ಹೇತುನ. ಜಗನ್ನಾಥ್, ನೀನ್ ಇಂಥ ಮನುಷ್ಯ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಕೇವಲ 2 ಲಕ್ಷ ರೂಪಾಯಿಗೋಸ್ಕರ ಇವಳನ್ನು ಬಿಟ್ಟೆ, ಯಾವನ್ನ ಲವ್ ಮಾಡಿದ್ಲು ಅಂತ ನಿನ್ ಹೆಂಡತಿನೂ ಬಿಟ್ಟೆ. ನಾನೆಲ್ರಿ ಹೆಂಡ್ತಿನ್ ಬಿಟ್ಟೆ? ಹಾಗಂತ ಅವತ್ ನಿಮ್ ಮುಂದೆ ರೈಲ್ ಬಿಟ್ಟೆ. ನನ್ನ ಹೆಂಡತಿ ಮನೇಲಿ ಸೇಫ್ ಆಗಿದ್ದಾಳೆ. ಇವನ್ ಯಾರು ಅನ್ಕೊಂಡಿದೀರಾ? ನನ್ನ ಹೆಂಡತಿ ತಮ್ಮ ಒರೋಫ್ ಮೈ ಬಾವ್ ಮೈದ, ಅವ್ರಿಬ್ರು ಇದಾರಲ್ಲ ಲವ್ವರ್ಸ್ಗಳು. ಅವ್ರ ಮನೇಲಿ ಮದ್ವೆಗೆ ಒಪ್ಪಿರ್ಲಿಲ್ಲ. ಅದನ್ನ ಬಂದು ಪಾಂಡುರಂಗನ ಹತ್ರ ಹೇಳ್ದೆ. ಅದಕ್ಕೆ ಪಾಂಡುರಂಗ ದೇವಸ್ಥಾನದಲ್ಲೆಲ್ಲ ಯಾಕೋ ಮದುವೆ ಮಾಡ್ಬೇಕು, ನಮ್ ಮನೇಲೆ ಮದುವೆ ಮಾಡೋಣ, ಹಾಗೆ ನನ್ನ ಹೆಂಡತಿನ ಆಟ ಆಡ್ಸೋಣ ಅಂತ ಹೇಳ್ದ. ಅವತ್ತು ನೀವೆಲ್ಲರೂ ನನ್ನ ಮದ್ವೆಗೆ ಬಂದು ಹೊಟ್ಟೆ ತುಂಬಾ ಗಡತ್ತಾಗಿ ತಿಂದು ಒಂದೇ 1 ರೂಪಾಯಿ ಮುಯಿ ಹಾಕಿದ್ರಲ್ಲ, ಅವತ್ತು ನನ್ನ ಹೊಟ್ಟೆ ಎಷ್ಟು ಉರ್ದಿರ್ಬೇಡ. ಅದಕ್ಕೆ ಈ ದುಡ್ಡನ್ನ ಇವತ್ತು ಇವನ್ ಮದ್ವೆಗೆ ಹಾಕಿರೋ ಮುಯಿ ಅನ್ಕೋತೀನಿ. ವಿಠಲ ವಿಠಲ ಪಾಂಡುರಂಗ ವಿಠಲ.